ಎಲ್ರಿಗೂ ನಮಸ್ಕಾರ. ಇವತ್ತು ಸಬ್ಬಕ್ಕಿ ಸಂಡಿಗೆನ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಅರ್ಧ ಕೆಜಿ ಅಳತೆನಲ್ಲಿ ಸಬ್ಬಕ್ಕಿ ಸಂಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 250 ಗ್ರಾಮ್ ಅಳತೆಗೆ 2 ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡು 3 ಸಾರಿ ಚೆನ್ನಾಗಿ ತೊಳೆದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ 5 ಗಂಟೆ ನೆನೆಸಿಟ್ಟಿದ್ದೀನಿ. ಈಗ ಒಂದು ದಪ್ಪ ತಳ ಪಾತ್ರೆಗೆ ಸಬ್ಬಕ್ಕಿನ ಹಾಕ್ಕೊಂಡು 1.5 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಕೆಜಿ ಸಬ್ಬಕ್ಕಿಗೆ 2 ಲೀಟ್ರಷ್ಟು ನೀರು ಬೇಕಾಗತ್ತೆ. ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಳ್ಳಿ, ಇಲ್ಲದಿದ್ದರೆ ತಳ ಹಿಡಿದು ಬಿಡುತ್ತೆ. ಈಗ ನೋಡಿ, ಬಿಳಿ ಬಣ್ಣ ಇರುವಂಥ ಸಬ್ಬಕ್ಕಿ ಗ್ಲಾಸ್ ಥರ ಕಾಣಿಸ್ತಾ ಇದೆ. ಈಗ ಸಬ್ಬಕ್ಕಿ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡು ಸಬ್ಬಕ್ಕಿನ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. ಈ ಹದಕ್ಕೆ ಸಬ್ಬಕ್ಕಿನ ಬೇಯಿಸ್ಕೋಬೇಕು. ಈಗ ಇದು ತಣ್ಣಗಾಗಿದೆ, ಸಂಡಿಗೆ ಹಾಕ್ಕೊಳ್ಳೋಣ. ಈಗಂತೂ ಒಳ್ಳೆ ಬಿಸಿಲಿದೆ. ಬೇಸಿಗೆಗಾಲ ಆಗಿರೋದ್ರಿಂದ ವರ್ಷ ಪೂರ್ತಿ ಬೇಕಾಗಿರುವಂಥ ಸಬ್ಬಕ್ಕಿ ಸಂಡಿಗೆಗಳನ್ನ ಈಗಲಿಂದನೇ ಮಾಡಿ ಇಟ್ಕೋಬೋದು. ಇಲ್ಲಿ ಅರ್ಧ ಕೆಜಿ ಸಬ್ಬಕ್ಕಿಗೆ ಸುಮಾರು 40ರಿಂದ 50ರಷ್ಟು ಸಂಡಿಗೆ. ಈಗ ಸಂಡಿಗೆ ಚೆನ್ನಾಗಿ ಒಣಗಿದೆ. 2 ದಿನ ಸಂಡಿಗೆನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಈಗ ಪಂಚ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ 2 ನಿಮಿಷ ಬಿಟ್ಟು ಸಂಡಿಗೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಸಂಡಿಗೆ ಬರ್ತಾ ಇದೆ. ಗ್ಲಾಸ್ ರೀತಿ ಕಾಣಿಸ್ತಾ ಇದೆ ಸಂಡಿಗೆ, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಸಂಡಿಗೆನ ಕರಿಯೋಣ. ನೋಡಿ ಸಂಡಿಗೆ ಎಷ್ಟು ಚೆನ್ನಾಗಿ ಅಗಲಗಲವಾಗಿ ತುಂಬಾ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಕರಗ್ತಾ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ ಸಂಡಿಗೆ. ಖಂಡಿತ ಸಮಯ ಸಿಕ್ಕರೆ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.